ಶಿವಮೊಗ್ಗ ಸೆಂಟ್ರಲ್ ಮತ್ತು ಸರ್ಜಿ ಆಸ್ಪತ್ರೆಗಳ ಸಮೂಹದ ಸಹಯೋಗದೊಂದಿಗೆ ಇಲ್ಲಿನ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಡಿಸೆಂಬರ್ 20ರಂದು ಬೆಳಗ್ಗೆ 11 ಗಂಟೆಗೆ ಅಮೃತ ಬಿಂದು ಹೆಸರಿನಲ್ಲಿ ತಾಯಂದಿರ ಎದೆ ಹಾಲಿನ ಬ್ಯಾಂಕ್ ಅನ್ನು ಕೋಡಿ ಮಠದ ಡಾಕ್ಟರ್ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ಅವರು ಉದ್ಘಾಟಿಸಲಿದ್ದಾರೆ. ಈ ಕುರಿತು ಸರ್ಜಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾಹಿತಿಯನ್ನು ನೀಡಿದರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು, ಹುಟ್ಟಿದ ನಂತರ ಮಗುವಿಗೆ ತಾಯಿ ಕೊಡಬಹುದಾದ ಬಹುದೊಡ್ಡ ಉಡುಗೊರೆ ಎಂದರೆ ಎದೆ ಹಾಲು ಉಣಿಸುವುದು. ಭಗವಂತನ ಸೃಷ್ಟಿಯ ಪ್ರಪಂಚದಲ್ಲಿ ಹುಟ್ಟಿದ ಮಗುವಿಗೆ ಸಂಪೂರ್ಣ ಪೌಷ್ಟಿಕ ಆಹಾರ ಮತ್ತು ರೋಗ ನಿರೋಧಕ ಶಕ್ತಿ ನೀಡುವ ಆಹಾರವೇ ಎದೆ ಹಾಲು. ಇದನ್ನ ಅರಿತೆ ನಮ್ಮ ಪೂರ್ವಜರು ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳಿರಬಹುದು. ಇಂತಹ ಎದೆ ಹಾಲನ್ನ ಶಿಶುವಿಗೆ ಉಣಿಸುವುದು ಎಲ್ಲ ತಾಯಂದಿರ ಕರ್ತವ್ಯ, ಮಕ್ಕಳ ಹಕ್ಕು ಕೂಡ ಹೌದು. ಒಂದು ಮಗುವಿಗೆ ಬೆಳವಣಿಗೆಯಲ್ಲಿ ಅತಿ ಮುಖ್ಯವಾಗಿರುವ ಈ ಪ್ರಕ್ರಿಯೆಯ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಾ ಇದೆ. ನವಜಾತ ಶಿಶುಗಳಿಗೂ ತಾಯಂದಿರ ಎದೆ ಹಾಲು ದೊರೆಯಬೇಕೆಂಬ ಸದುದ್ದೇಶದೊಂದಿಗೆ ಎದೆ ಹಾಲಿನ ಬ್ಯಾಂಕ್ ಅನ್ನ ಪ್ರಪಂಚದಾದ್ಯಂತ ಸ್ಥಾಪನೆ ಮಾಡಲಾಗಿದೆ. ಇದರ ನೇರ ಪ್ರಯೋಜನ ಅಗತ್ಯ ಪ್ರಮಾಣದಲ್ಲಿ ಎದೆ ಹಾಲು ಉತ್ಪತ್ತಿ ಮಾಡಲಾಗದ ತಾಯಿ ಹಾಗೂ ಎದೆ ಹಾಲು ವಂಚಿತವಾದ ಶಿಶುಗಳಿಗೆ ದಾನ ಮಾಡಿದ ಎದೆ ಹಾಲನ್ನ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಅಗತ್ಯವಿರುವ ನವಜಾತ ಶಿಶುಗಳಿಗೆ ಪೂರೈಸುವ ಸಲುವಾಗಿ ಮಿಲ್ಕ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಗ್ತಾ ಇದೆ ಎಂದು ಮಾಹಿತಿ ನೀಡಿದರು. ಖ್ಯಾತ ವೈದ್ಯರಾದ ಡಾಕ್ಟರ್ ಪಿ ನಾರಾಯಣ್, ಅಸಿಸ್ಟೆಂಟ್ ಗವರ್ನರ್ ರವಿ ಕೋಟೋಜಿ, ರೋಟರಿ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷರಾದ ಎಚ್ ಪಿ ಶಿವರಾಜ್, ಇನ್ನು ಚಂದ್ರು, ರೋಟರಿ ಕಿರಣ್, ರೋಟರಿ ಬಸವರಾಜ್, ಜೋ, ಲೆಫ್ಟಿನೆಂಟ್ ರೋಟರಿ ಧರ್ಮೇಂದ್ರ ಸಿಂಗ್, ಸರ್ಜಿ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಪ್ರಶಾಂತ್ ಎಸ್ವಿ ಉಪಸ್ಥಿತರಿದ್ದರು. ಅಮೃತ ಅಂದರೆ ನಮಗೆಲ್ಲ ಗೊತ್ತಿದೆ, ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಅದರದ್ದೊಂದು ಡ್ರಾಪ್ ಅಮೃತ ಬಿಂದು ಅನ್ನೋ ಹೆಸರಿನಲ್ಲಿ ರೋಟರಿ ಮತ್ತು ಸರ್ಜಿ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಈ ಹೇಗೆ ಅಮೃತ ಕೊಟ್ಟರೆ ಮತ್ತು ಮರುಜೀವ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ರೀತಿಯಲ್ಲಿ ಪ್ರಿಮೇಚ್ಯೂರ್ ಬೇಬೀಸ್ ಇದ್ದರೆ, ಮುಂಚೆ ಹುಟ್ಟಿದಂಥ ಮಕ್ಕಳು, ಎಕ್ಸ್ಟ್ರೀಮ್ ಪ್ರಿಮೇಚ್ಯೂರ್ಸ್ ಅಂದರೆ ಆಲ್ಮೋಸ್ಟು 800-1000 ಗ್ರಾಮು 1/4 kg ಇರುವಂತಹ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಲ್ಲಿ NICUಲಿರುವಂಥ ಮಕ್ಕಳಿಗೆ ನಮಗೆ ಹಾಲಿನ ಅವಶ್ಯಕತೆ ಇರ್ತದೆ. ಯಾಕೆಂದರೆ ಆ ತಾಯಂದ್ರಿಗೆ ಹಾಲು ಬರೋದಿಲ್ಲ. ಅಂಥ ಮಕ್ಕಳಿಗೆ ತಾಯಿಯ ಹಾಲನ್ನ ಕೊಡೋದ್ರಿಂದ ನಿಜವಾಗ್ಲೂ ಮರುಜನ್ಮ ಕೊಟ್ಟ ಹಾಗೆ ಅಂತೇಳಿ, ಮರುಜನ್ಮ ಕೊಟ್ಟ ಹಾಗೆ. ತಾಯಿ ಜನ್ಮ ಕೊಡ್ತಾಳೆ, ಮರುಜನ್ಮ ಕೊಡೋದಕ್ಕೆ ಸಾಧ್ಯತೆ ಇರೋದು ಅಂದರೆ ವೈದ್ಯರು ಅಂತೇಳಿ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಒಂದು ಅಮೃತ ಬಿಂದು ಅನ್ನೋ ಹೆಸರಿನಲ್ಲಿ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕು, ರೋಟರಿ ಸರ್ಜಿ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ಇದೇ ತಿಂಗಳು ಡಿಸೆಂಬರ್ 20 ಬುಧವಾರದಂದು 11:30ಕ್ಕೆ ಲೋಕಾರ್ಪಣೆ ಆಗ್ತಿದೆ. ನಮ್ಮ ಕೋಡಿ ಮಠದ ಸ್ವಾಮೀಜಿ ಅವರು ಇದನ್ನು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ರೊಟೇರಿಯನ್ BC ಗೀತಾ ಅವರು, ಡಿಸ್ಟಿಕ್ ಗವರ್ನರ್ ಅವರು ಬರ್ತಾ ಇದ್ದಾರೆ. ಇದಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಸುಮಾರಷ್ಟು ಈ ಎದೆ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ಜನರಿಗೆ ತಿಳಿವನ್ನು ಮೂಡಿಸುವಲ್ಲಿ ಬಹಳಷ್ಟು ಕೆಲಸ ಮಾಡಿರುವಂತಹ ಡಾಕ್ಟರ್ ಆಶಾ ಬೆನ್ಕಪ್ಪ ಬೆಂಗಳೂರಿಂದ ಅವರು ದಿಕ್ಸೂಚಿ ಭಾಷಣವನ್ನು ಮಾಡಲು ಬರ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಸೆಲ್ವಮಣಿ ಆರ್, ಡೆಪ್ಯೂಟಿ ಕಮಿಷನರ್ ಶಿವಮೊಗ್ಗ, ಶ್ರೀಯುತ ಪಟ್ಟಾಭಿರಾಮ್, ದಕ್ಷಿಣ ಪ್ರಾಂತ ಸಹ ಕಾರ್ಯವಾಹ, ಮತ್ತು ಡಾಕ್ಟರ್ ಪಿ ನಾರಾಯಣ್, ಪಾಸ್ಟ್ ಡಿಸ್ಟಿಕ್ ಗವರ್ನರ್ ಡಾಕ್ಟರ್ ಪಿ ನಾರಾಯಣ್ ಅವರು ಇರ್ತಾರೆ. ಇನ್ ದ ಪ್ರೆಸೆನ್ಸ್ ಆಫ್ ರವಿ ಕೋಟಾಜಿ, ಅಸಿಸ್ಟೆಂಟ್ ಗವರ್ನರ್ ಝೋನ್ 11, ಪ್ರೆಸಿಡೆಂಟ್ ಅಧ್ಯಕ್ಷತೆಯಲ್ಲಿ ರೊಟೇರಿಯನ್ ಶಿವರಾಜ್ HP ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮಗೆ ಒಂದು ಅಂಶವನ್ನು ತಿಳ್ಕೋಬೇಕು ಅಂದರೆ, ಪ್ರಪಂಚದಲ್ಲಿ ಫಸ್ಟ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಶುರುವಾಗಿದ್ದು 1909ರಲ್ಲಿ. ಅದರ ನಂತರದಲ್ಲಿ ನಮ್ಮ ಪ್ರಪಂಚದಲ್ಲಿ ಟೋಟಲ್ 756 ಮಿಲ್ಕ್ ಬ್ಯಾಂಕ್ಗಳು, ಹ್ಯೂಮನ್ ಮಿಲ್ಕ್ ಬ್ಯಾಂಕ್ಗಳು ಪ್ರಪಂಚದಾದ್ಯಂತ 2020ರ ಅಂಕಿಅಂಶದ ಪ್ರಕಾರ 756 ಮಿಲ್ಕ್ ಬ್ಯಾಂಕ್ ಇದೆ. ಭಾರತ ದೇಶದಲ್ಲಿ, ಏಷ್ಯಾದಲ್ಲಿ ಫಸ್ಟು ಮಿಲ್ಕ್ ಬ್ಯಾಂಕು ಶುರುವಾಗಿದ್ದು ಅದು ಭಾರತದಲ್ಲಿ, ಅದು ಮುಂಬೈಯಲ್ಲಿ. 2015 ಒಳಗಡೆ
ನಮ್ಮಲ್ಲಿ 20 ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇತ್ತು ಭಾರತ ದೇಶದಲ್ಲಿ. ಅದರಲ್ಲಿ ಇವಾಗ ಟೋಟಲ್ ನಮ್ಮ ಭಾರತ ದೇಶದಲ್ಲಿ 2022ರ ಗಣತಿ ಪ್ರಕಾರ 90 ಹ್ಯೂಮನ್ ಮಿಲ್ಕ್ ಬ್ಯಾಂಕು ಇದೆ. 90 ಹ್ಯೂಮನ್ ಮಿಲ್ಕ್ ಬ್ಯಾಂಕ್. ಪ್ರಪಂಚದಲ್ಲಿ 756 ಮಿಲ್ಕ್ ಬ್ಯಾಂಕ್ ಇದೆ. ಅದರಲ್ಲಿ ಬ್ರೆಜಿಲಲ್ಲೇ 250 ಮಿಲ್ಕ್ ಬ್ಯಾಂಕ್ ಇದೆ. ಭಾರತ ದೇಶದಲ್ಲಿ 90 ಹ್ಯೂಮನ್ ಮಿಲ್ಕ್ ಬ್ಯಾಂಕ್ 2022ರ ಗಣತಿ ಪ್ರಕಾರ ಇದೆ. ಕರ್ನಾಟಕಕ್ಕೆ ಬಂದರೆ ಮೊದಲೇ ಹ್ಯೂಮನ್ ಮಿಲ್ಕ್ ಬ್ಯಾಂಕು ಶುರುವಾಗಿದ್ದು ಬೆಂಗಳೂರಲ್ಲಿ. ಈಗ ಬೆಂಗಳೂರಲ್ಲಿ 2, ಬೆಳಗಾಮಲ್ಲಿ 1, ಧಾರವಾಡಲ್ಲಿ 1, ಹಾಸನಲ್ಲಿ 1, ಮಂಗಳೂರಲ್ಲಿ 1 ಇದೆ. ಹಾಸನ ಸ್ಟಾರ್ಟ್ ಆಗಿಲ್ಲ. ಮಧ್ಯ ಕರ್ನಾಟಕದಲ್ಲಿ ಇದು